ನವಿಲು ಈ ಥರ ರೆಕ್ಕೆ ಬಿಚ್ಚಿ ಕುಣಿಯೋದನ್ನ ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗ್ಗೆನೇ ತೋಟಕ್ಕೆ ಬಂದಿದ್ದೆ. ಏನಕ್ಕಪ್ಪ ಅಂದರೆ ಕುಕ್ಕಿಂಗ್ ಚಾನಲಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು ನಾವು ಮನೇಲೇ ಇದ್ದರೆ ಬೇಗ ಅಪ್ಲೋಡ್ ಆಗೋಲ್ಲ, ಸುಮಾರು ಒಂದು 2ರಿಂದ 3 ಗಂಟೆ ಟೈಮ್ ತೊಗೊಳುತ್ತೆ. ಮನೇಲೇ ಇದ್ದರೆ ನೆಟ್ವರ್ಕ್ ಇರೋಲ್ಲ, ಹಾಗಾಗಿ ತೋಟಕ್ಕೆ ಬಂದರೆ ಒಂದು 10 ನಿಮಿಷಕ್ಕೆಲ್ಲ ವೀಡಿಯೋ ಅಪ್ಲೋಡ್ ಆಗುತ್ತೆ ಬೇಗನೆ. ಹಾಗಾಗಿ ನಾನು ಕುಕ್ಕಿಂಗ್ ಚಾನಲ್ಗೆ ವೀಡಿಯೋ ಅಪ್ಲೋಡ್ ಮಾಡಿದಾಗ ತೋಟಕ್ಕೆ ಬಂದುಬಿಡ್ತೀನಿ. ಹಾಗೇನೇ ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಹಾಗಾಗಿ ಬೆಳಗ್ಗೆನೇ ಬಂದೆ ತೋಟಕ್ಕೆ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಂದಾಗ ನವಿಲು ಕೂಡ ಬಂದಿದ್ವು. ಇಲ್ಲಿ ಸುಮಾರು ಒಂದು 12-13 ನವಿಲು ಬಂದಿದ್ವು. ಈ ಥರ ಗಂಡು ನವಿಲು ನಾನು ಫಸ್ಟ್ ಟೈಮ್ ನೋಡಿದ್ದು. ಆ ರೆಕ್ಕೆ ಬಿಚ್ಚೋದನ್ನು ನಾನು ನೋಡೇ ಇರಲಿಲ್ಲ, ಇವತ್ತೇ ಫಸ್ಟ್ ನೋಡಿದ್ದು. ನನ್ನ ಮಗ ಕೂಡ ನಾನು ವೀಡಿಯೋ ಮಾಡ್ಕೋತೀನಮ್ಮ ಅಂತ ಹೇಳ್ಬಿಟ್ಟು ಅವನು ಕೂಡ ಒಂದು ಫೋನ್ ತೊಗೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದ. ಇಲ್ಲೇ ನವಿಲು ನೋಡ್ತಾ ನಿಂತಿದ್ವಿ, ವೀಡಿಯೋ ಅಪ್ಲೋಡ್ ಆಗ್ತಾಯಿತ್ತು. ಟೀ ಕುಡಿಯೋಕ್ಕಿಂತ ಮನೆ ಹತ್ರ ಹೋದರೆ ವೀಡಿಯೋ ಅಪ್ಲೋಡ್ ಆಗೋಲ್ಲ, ಅರ್ಧಕ್ಕೆ ನಿಂತೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಟೀ ಮಾಡ್ಕೊಂಡು ಇಲ್ಲಿಗೆ ತೊಗೊಂಡು ಬಂದ್ವಿ ತೋಟಕ್ಕೆ. ಇಲ್ಲೇ ಟೀ ಕುಡಿತಾ ಇರೋಣ, ಅಲ್ಲಿ ನವಿಲು ಕೂಡ ನೋಡ್ತಾ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಎಷ್ಟೊಂದು ಬಂದಿವೆ ನವಿಲು ಅಂತ ಹೇಳ್ಬಿಟ್ಟು. ಇಲ್ಲೇ ನವಿಲು ನೋಡ್ಕೊಳ್ತಾ ಟೀ ಕುಡಿತಾ ಇಲ್ಲೇ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೂವು ಕೂಡ ಬಿಟ್ಟಿತ್ತು, ಸ್ವಲ್ಪ ದುಂಡ್ಮಲ್ಗೆ ಹೂವು ನನ್ನ ಮಕ್ಕಳು ಬಿಡಿಸ್ಕೊಳ್ತಾ ಇದ್ರು ಇಲ್ಲೇ. ಅಮ್ಮ ನಾವು ಹೂವು ಬಿಡಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಬೌಲೇನೂ ತೊಗೊಬಂದಿರಲಿಲ್ಲ ಹೂವು ಬಿಡಿಸ್ಕೊಳ್ಳೋದಕ್ಕೆ, ಬಟ್ಟೆಗೆ ಹಾಕ್ಕೊಳ್ತಾ ಇದ್ದೆ ಎಲ್ಲ ಬಿಡಿಸಿ ಬಿಡಿಸಿ. ಇಬ್ಬರು ಕೂಡ ಬಿಡಿಸ್ಕೊಳ್ತಾ ಇದ್ರು. ನೋಡ್ತಾ ಇರ್ಬೋದು ನವಿಲು ಹೆಂಗೆ ಹಾರಾಡ್ತಾವೆ ಅಂತ ಹೇಳ್ಬಿಟ್ಟು, ಈ ಗಿಡದಿಂದ ಆ ಮರಕ್ಕೆ, ಆ ಮರದಿಂದ ಈ ಮರಕ್ಕೆ ಅಂತ ಹಾರಾಡ್ತಾ ಇದ್ವು. ತುಂಬಾ ನವಿಲಿದ್ದಾವೆ ಇಲ್ಲಿ ನಮ್ಮ ಮನೆ ಹತ್ರ. ಮನೆ ಹತ್ರಕ್ಕನ ಬರ್ತವೆ, ನಮ್ಮ ಬಾಗ್ಲುಗನ ಇಲ್ಲಿ ತೆಂಗಿನ ಮರದಾಗಿಂದ ಎಲ್ಲ ಹಾರ್ಕೊಂಡು ಬರ್ತಾವೆ. ಈಗ ಬಂದು ಎಲ್ಲ ಇಲ್ಲೇ ಸುಮಾರು ನವಿಲು ಇಲ್ಲೇ ಇರ್ತವೆ ನಮ್ಮ ಮನೆ ಹತ್ರನೇ. ನೋಡ್ತಾ ಇರ್ಬೋದು ಎಷ್ಟೊಂದಿವೆ ಅಂತ ಹೇಳ್ಬಿಟ್ಟು ಎಲ್ಲ ಹಾರಾಡ್ತಾ ಇದ್ವಿ. ನನ್ನ ಮಗ ಹೂವು ಎಲ್ಲ ಬಿಡಿಸ್ಬಿಟ್ಟು ಟೀ ಶರ್ಟ್ ಒಳಕ್ಕೆ ಹಾಕ್ಕೊಂಡಿದ್ದ. ಹಾಗೇನೆ ಒಂದು ರೋಸ್ ಕೂಡ ಬಿಟ್ಟಿತ್ತು, ಅದನ್ನು ಕೂಡ ಕಿತ್ಕೊಳ್ತಾ ಇದ್ದ. ಇಲ್ಲಿ ಪತ್ರೆ ಹಾಕ್ಸೋಕೆ ಅಂತ ಹೇಳ್ಬಿಟ್ಟು ಪತ್ರೆ ಸಸಿ ಎಲ್ಲ ತೊಗೊಬಂದು ನಮ್ಮ ಮನೆಯವ್ರು ಇಲ್ಲಿ ಜೋಡಿಸೋರೆ, ಇನ್ನೂ ಹಾಕ್ಸಿಲ್ಲ, ಅದು ಹಾಕ್ಸ್ಬೇಕು. ನಂತರ ಎಲ್ಲ ಹೂವು ಎಲ್ಲ ಬಿಡಿಸ್ಕೊಂಡು ಬಂದ್ವಿ ಮನೆಗೆ. ವಿಡಿಯೋ ಕೂಡ ಅಪ್ಲೋಡ್ ಆಗಿತ್ತು. ಮನೆಗೆ ಬಂದು ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಅವಲಕ್ಕಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ಇರಲಿಲ್ಲ, ಒಂದು ಏನೋ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಫಂಕ್ಷನ್ಗೆ ಹೋದರು. ಇನ್ನು ನಾನು ನನ್ನ ಮಕ್ಕಳು ಅಷ್ಟೇ ಅಲ್ವ ಅಂತ ಹೇಳ್ಬಿಟ್ಟು ತಿಂಡಿಗೆ ಅವಲಕ್ಕಿ ಮಾಡಿಕೊಂಡೆ. ನನಗೂ ನನ್ನ ಮಕ್ಳಿಗೂ ಅಷ್ಟೇ ಅಂತ ಹೇಳ್ಬಿಟ್ಟು ಇಷ್ಟು ಬೇಕೋ ಅಷ್ಟು ಮಾಡಿಕೊಂಡೆ. ಇನ್ನು ನಮ್ಮ ಮನೆಯವ್ರು ಬರೋದು ಮಧ್ಯಾಹ್ನ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮಾಡಿ ತಿಂದ್ಕೊಂಡು ಹೂವು ಬಿಡಿಸ್ಕೊಬಂದಿದ್ರಲ್ಲ ಅವನ್ನ ಏರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏರಿಸ್ತಾ ಇದ್ದೆ, ಮಕ್ಳಿಗೆ ಮುಡ್ಸೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಇಷ್ಟ ನನಗೆ ದುಂಡ್ಮಲ್ಗೆ ಹೂವು ಅಂತಂದರೆ. ಮನೇಲೇ ಇದ್ದರೆ ಇಷ್ಟ ಆಗೋದಿಲ್ಲ, ಎಲ್ಲನೋ ಹೋಗ್ಬೇಕಾದ್ರೆ ಹೂವು ಮುಡ್ಕೋಬೇಕು ಅನಿಸುತ್ತೆ. ಇಷ್ಟ ಆಗಿತ್ತು, ಒಂದು ದಿಂಡಾಗೋಷ್ಟು ಏರಿಸಿಕ್ಬಿಟ್ಟು ಆಮೇಲೆ ಸಾಂಬಾರು ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಹಾಗೇನೆ ಹಿತ್ಲಿಗೆ ಬಂದೆ. ಹಿತ್ಲಿಗೆ ಬಂದು ನೋಡಿದಾಗ ಹಲಸಿನ್ಕಾಯಿ ಇದ್ವಲ್ಲ, ಕಿತ್ಕೊಂಡು ಹೋಗ್ಬಿಟ್ಟು ಹುಳಿ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಒಂದು ಹಲಸಿನ್ಕಾಯಿ ಕೊಯ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೊಯ್ಕೊಂಡು ಒಂದು ಹುಳಿ ಸಾರು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಅವರೆಕಾಳು ನೆನಾಕಿ ಬಂದಿದ್ದೀನಿ ನಾನು. ದೂರ ಏನಿಲ್ಲ, ತುಂಬ ದೂರ ಅಲ್ಲ, ಹಿತ್ಲಲ್ಲೇ ಇರೋದು ನಮ್ಮ ಮನೆ ಹಿಂದೆನೇ. ಹಾಗಾಗಿ ಬಂದು ಒಂದು ಹಲಸಿನ್ಕಾಯಿ ಕೂಡ ಕೊಯ್ಕೊಂಡೆ, ನಮ್ಮ ಹಲಸಿನ ಮರದಲ್ಲೇ ಎಲ್ಲ ಕೊಟ್ಟಿದ್ದೀವಿ. ಹಿತ್ಲಲ್ಲಿರೋ ಒಂದು ಮಾತ್ರ ಬಿಟ್ಕೊಂಡಿದ್ದೀವಿ ಮನೆಗಾಗುತ್ತೆ ಅಂತ ಹೇಳ್ಬಿಟ್ಟು. ತೋಟದಲ್ಲಿರೋವೆಲ್ಲ ಕೊಟ್ಟಿದ್ದಾರೆ ಹಲಸಿನ ಮರಗಳು. ಒಂದು ಹಲಸಿನ್ಕಾಯಿ ಕೊಯ್ಕೊಂಡು ಮನೆಗೆ ಬಂದು ಈ ಥರ ಹಚ್ಕೊಳ್ತಾ ಇದ್ದೀನಿ. ಹುಳಿ ಸಾರು ಮಾಡಬೇಕಲ್ಲ, ಮೇಲ್ಗಡೆ ಸಿಪ್ಪೆನೆಲ್ಲ ಎರೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಹಚ್ಕೋಬೇಕು. ಹಾಗಾಗಿ ಈ ಥರ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ತುಂಬಾ ಅಂಟಿತ್ತು ಇದರಲ್ಲಿ. ಕೈಗೆಲ್ಲ ಎಣ್ಣೆ ಹಚ್ಕೊಂಡು, ಚಾಕುಗೂ ಎಣ್ಣೆ ಹಚ್ಕೊಂಡು ಈ ಥರ ಹಚ್ತಾ ಇದ್ದೀನಿ. ನಾನು ಈ ಹಲಸಿನ್ಕಾಯಿ ಕೊತ್ತಕಾಯಿ ಹುಳಿ ಸಾರ್ದು ಸಾಂಬಾರು ರೆಸಿಪಿನ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಒಂದ್ಸರಿ ಚೆಕ್ ಮಾಡಿ, ಆಲ್ರೆಡಿ ಅಪ್ಲೋಡ್ ಆಗಿದೆ ಅದು. ಯಾರಿಗಾದ್ರೂ ರೆಸಿಪಿ ವಿಡಿಯೋ ಬೇಕು ಅಂದರೆ ಚೆಕ್ ಮಾಡಿ, ಸಿಗುತ್ತೆ ನನ್ನ ಕುಕ್ಕಿಂಗ್ ಚಾನಲಲ್ಲಿ, ವಿಭು ವ್ಲಾಗ್ಸ್ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ಈ ಥರ ಸಣ್ಣದಾಗಿ ಹಚ್ಕೊಂಡು ಇವಾಗ ಅವರೆಕಾಳು ಬೇರೆ ನೆನಾಕಿದ್ದೀನಿ ನಾನು, ಅವು ಕೂಡ ನೆನ್ಕೊಂಡಿವೆ. ಇವಾಗ ಹಲಸಿನ್ಕಾಯಿ ಕೂಡ ಹಚ್ಬಿಟ್ಟು ಈ ಥರ ನೀರಲ್ಲಿ ಹಾಕ್ಕೊಂಡಿದ್ದೀನಿ, ಕಪ್ಪಾಗಲ್ಲ ನೀರಲ್ಲಿ ಹಾಕ್ಕೊಂಡ್ರೆ ಅಂತ ಹೇಳ್ಬಿಟ್ಟು. ಅವರೆಕಾಳು ಕೂಡ ನೆಂದಿದ್ವು. ಸಾಂಬಾರ್ಗೆ ಇಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಇಟ್ಟಿದ್ದೆ. ಒಗ್ಗರಣೆಗೆ ಇಟ್ಬಿಟ್ಟು ಇವಾಗ ನೆನೆಸಿರೋಂಥ ಅವರೆಕಾಳು ಹಾಕ್ಬಿಟ್ಟು ಒಂದು ಸರಿ ತಿರುಗಿಕೊಂಡು ನಂತರ ಹೆಚ್ಚಿರೋವಂಥ ಹಲಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹಲಸಿನ್ಕಾಯಿ ಎಲ್ಲ ತಿರುಗಿಬಿಟ್ಟು ನಂತರ ನಾನು ರುಬ್ಬಿರೋವಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಯಾವ ಮಟನ್ ಸಾಂಬಾರು ಕೂಡ ಇದ್ರ ಮುಂದೆ ಏನೂ ಇಲ್ಲ. ಅಷ್ಟು ಚೆನ್ನಾಗಾಗಿತ್ತು ಅಂತ ಹೇಳ್ತಾಯಿದ್ರು ನನ್ನ ಮಕ್ಕಳು. ಅಷ್ಟು ತುಂಬಾ ಚೆನ್ನಾಗಾಗಿತ್ತು ಕೊತ್ತಕಾಯಿ ಸಾಂಬಾರು ಮಾತ್ರ.
ನಾನು ಫಸ್ಟ್ ಟೈಮ್ ಮಾಡಿದ್ದೆ ಇದು ಹಲಸಿನಕಾಯಿ ಕೊತ್ತಕಾಯಿ ಹುಳಿ ಸಾಂಬಾರು. ಬಸ್ಸಾರು ಒಂದು 2-3 ಸರಿ ಮಾಡಿದ್ದೆ. ಹುಳಿ ಸಾಂಬಾರು ಮಾತ್ರ ಫಸ್ಟ್ ಟೈಮ್ ಮಾಡಿದ್ದು ನಾನು. ನಂತರ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಫಸ್ಟು ಬಟ್ಟೆ ಹಾಕಿದ್ದೆ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಮುಂಚೆನೇ. ಮಿಷನಿಗೆ ಬಟ್ಟೆ ಹಾಕಿದ್ದೆ. ನನ್ನ ಮಕ್ಕಳು ಮಿಷಿನ್ ಆಫ್ ಆದಾಗ ಲಾಸ್ಟಲ್ಲಿ ಒಂದು ಮ್ಯೂಸಿಕ್ ಬರುತ್ತೆ, ಅದು ನನ್ನ ಮಕ್ಳಿಗೆ ಇಷ್ಟ. ಹಂಗಾಗಿ ಮಿಷಿನ್ ಆಫ್ ಆಗೋ ಟೈಮಲ್ಲಿ ಅಲ್ಲಿ ಕೂತಿರ್ತಾರೆ ಬಂದು ಮ್ಯೂಸಿಕ್ ಕೇಳಿಸ್ಕೊಳ್ಳೋಕ್ಕೆ. ನಂತರ ನಾನು ಮಿಷಿನ್ಗೆ ಹಾಕಿರೋ ಬಟ್ಟೆನೆಲ್ಲ ತೊಗೊಬಂದು ಮೇಲ್ಗಡೆ ಒಣಗಾಕ್ತಾಯಿದ್ದೆ. ಸುಮಾರು ಒಂದು 2 ಅವರ್ ಬಿಟ್ಟರೆ ಸಾಕು, ಗಾಳಿಗೆ ಹಾರ್ಕೊಳ್ತವೆ. ಯಾಕಂದರೆ ಮಿಷಿನಲ್ಲೇ ಒಂದು 70% ಡ್ರೈ ಆಗಿರ್ತವೆ, ಗಾಳಿಗೆ ಹಾರ್ಕೊಂಡಿರ್ತವೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ತೊಗೊಬಂದು ಒಣಗಾಕ್ತಾಯಿದ್ದೆ. ಮಕ್ಕಳು ಒಳಗಡೆ ಟಿ ವಿ ನೋಡ್ತಾಯಿದ್ರು. ಮಳೆ ಮೋಡ ಬೇರೆ ಆಗಿತ್ತು. ಇನ್ನು ಮಳೆ ಬಂದರೆ ಎತ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಮೇಲ್ಗಡೆ ಒಣಗಾಕ್ಬಿಟ್ಟು ಬಂದೆ ನಾನು. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ನಮ್ಮ ಮನೆಯವರು ಮಳೆ ಬರೋಂಗಾಗೈತೆ ಹೋಗಿ ಬಟ್ಟೆ ಎತ್ಕೊಬರೋಗಂದ್ರು. ಹಾಕಿ ಒಂದು 2 ಅವರ್ಗೇ ಮಳೆ ಸ್ಟಾರ್ಟ್ ಆಯ್ತಲ್ಲ, ಸಣ್ಣಗೆ ಹರಿತಾ ಇತ್ತು. ಹಾಗಾಗಿ ಬಟ್ಟೆ ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಯಾರೋ ಒಬ್ಬರು ಏನೋ ಮಾತಾಡ್ತಾಯಿದ್ರು, ಅವ್ರ ಮಾತು ಕೇಳಿಸ್ಕೊಂಡು ನಗು ಬಂತು. ನನಗೂ ನಗಾಡ್ತಾಯಿದ್ವಿ ಎಲ್ಲರೂ. ಬಟ್ಟೆಗಳೆಲ್ಲ ಎತ್ಕೊಳ್ತಾ ಇದ್ದೆ. ಮಳೆ ಆವಾಗಲೂ ಸಣ್ಣಗೆ ಹನಿತಾ ಇತ್ತು. ನಮ್ಮ ಮನೆಯವರು ಈಚಲು ಗರಿ ತೊಗೊಬಂದು ನಮ್ಮ ಹೊಲ್ದ ಹತ್ರ ಇರೋವನ್ನ ತೊಗೊಬಂದು ಕಡ್ಕೊಬಂದು ಇಕ್ಕವ್ರೆ ಇಲ್ಲಿ 2 ಗರಿನ. ಇವು ಚಾಪೆ ಎಣ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವು ತೊಗೊಬಂದು ಇಲ್ಲಿ ಮೇಲ್ಗಡೆ ಇಟ್ಟವ್ರೆ. ಇಲ್ಲಿ ಬಟ್ಟೆ ಒಣಗಕ್ಕೆ ಅವಾಗ ಓಡಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.